ಇನ್ನು ಇಂಡಸ್ಟ್ರಿನಲ್ಲಿ ನಡೀತಾ ಇರತಕ್ಕಂಥ ಫ್ಯಾನ್ಸ್ ವಾರ್, ಈ ಫ್ಯಾನ್ಸ್ ವಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸುದೀಪ್ ಅವರು ಮಾತನಾಡಿದ್ದಾರೆ. ಫ್ಯಾನ್ಸ್ ವಾರ್ ಆರೋಗ್ಯಕರವಾಗಿರಬೇಕು, ಎಲ್ಲ ಅಭಿಮಾನಿಗಳು ಒಂದೇ ಥರ ಅಲ್ಲ ಅಂತಾರೆ ಸುದೀಪ್. ಎಲ್ಲರೂ ಒಂದೇ ಥರ ಇರಲ್ಲ, ಅವರಾಗಿಯೇ ಅವ್ರ ಬುದ್ಧಿ ಕಲ್ತ್ಕೋಬೇಕಷ್ಟೇ. ಇತ್ತೀಚೆಗೆ ಫ್ಯಾನ್ಸ್ ವಾರ್ ಎಲ್ಲ ಜೋರಾಗಿದೆ. ಸೊ ಒಂದು ಕಡೆಯಿಂದ ಪ್ರಾರಂಭ ಆದರೆ ವಾರ್ ಜೋರಾಗುತ್ತೆ. ಐ ಆಮ್ ಎ ಗುಡ್ ಟಾರ್ಗೆಟ್ ಈ ವಿಚಾರದಲ್ಲಿ, ನನಗೆ ಗೊತ್ತಿದೆ ಈ ಫ್ಯಾನ್ಸ್ ವಾರ್ ಅಂತ ಎಲ್ಲ ಒಂದಷ್ಟು ಮಾತಾಡಿದ್ದಾರೆ. ಅಭಿಮಾನ, ದುರಾಭಿಮಾನ, ನಿರಾಭಿಮಾನ ಎರಡೂ ಕಡೆಯಲ್ಲಿ ಕಾಣಿಸ್ತದೆ. ಕೆಟ್ಟ ಕೊಳಕ ಕಮೆಂಟ್ಗಳನ್ನು ಹಾಕೋದು, ಗಬ್ಬು ನಾರೋ ರೀತಿಯಲ್ಲಿ ಮೆಸೇಜ್ಗಳನ್ನು ಹಾಕೋದು, ಅದು ಓದೋಕ್ಕೂ ಆಗಲ್ಲ. ನಾನು ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಸುದೀಪ್ ಮಾರ್ಕ್ ಅಂತ ಹಾಕಿದೆ, ಆ ಕಡೆ ಡೆವಿಲ್ ಅಂತ ಹಾಕಿದೆ. ಕೆಟ್ಟ ಪೋಸ್ಟ್ಗಳು, ಕೆಟ್ಟ ಅಂದರೆ ತೀರಾ ಹಾಕ್ಲೇಬೇಡಿ, ಪಿಕ್ಚರ್ ನೋಡಿ ಮನೆಗೆ ಹೋಗಿ. ಮತ್ತೆ ಇದನ್ನು ಸರಿ ಮಾಡೋದು ಹೇಗೆ? ಪಾಯಿಂಟ್ ಏನಾಗುತ್ತಮ್ಮ, ಇಲ್ಲಿ ಒಂದು ಮುರಿದೋಗಿರೋ ಇಟಿಕೆಗಳನ್ನು ಇಟ್ಕೊಂಡು ನಾವು ಮನೆ ಕಟ್ಟೋಕ್ಕಾಗಲ್ಲ. ಹಾಗೆ ಕೆಲವು ಅವರಾಗಿ ಅವ್ರ ಬುದ್ಧಿ ಕಲಿಬೇಕಾಗತ್ತೆ. ಏನು ಹೇಳ್ಕೊಡ್ತಾ ಇದ್ದೀರಾ ಸಮಾಜಕ್ಕೆ? ಪ್ರತಿಯೊಬ್ಬರು ಅಭಿಮಾನಿಗಳಿಗೆ ಹೇಳ್ತಾ ಇರೋದು ನಾನು. ಹಾಗಂತ ಪ್ರತಿಯೊಬ್ಬರಿಗೂ ಎಕ್ಸ್ಟ್ರಾರ್ಡ್ನರಿ ಫ್ಯಾನ್ಸು ಇದ್ದಾರೆ. ಅವರಾಯ್ತು, ಅವ್ರ ಸಿನಿಮಾ ಆಯ್ತು, ಅವ್ರ ಹೀರೋ ಆಯಿತು, ಇನ್ನೊಬ್ರಿಗೆ ಎನ್ಕರೇಜ್ ಮಾಡು ಇದೆಲ್ಲದು ಇತ್ತೀಚಿನ ವರ್ಷಗಳಲ್ಲಿ ಸ್ಟಾರ್ಟ್ ಆಗಿದ್ದು. ಬುಡಕ್ಕೆ ಹೋದರೆ ಅರ್ಥ ಆಗುತ್ತೆ ಎಲ್ಲಿಂದ ಪ್ರಾರಂಭ ಆಗಿರ್ಬೋದು, ಎಲ್ಲಿಂದ ಶುರು ಆಗಿರ್ಬೋದು ಅಂತ. ಅಲ್ಲಿ ಉತ್ತರಗಳಿದ್ದು ನೀವು ಉತ್ತರ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಾವು ಯಾರು ಏನು ಮಾಡೋಕ್ಕಾಗಲ್ಲ, ಅಲ್ಲಿದೆ. ಸೊ ಒಂದು ಕಡೆಯಿಂದ ಪ್ರಾರಂಭ ಆಯಿತು ಅಂದ ತಕ್ಷಣ ಎಲ್ಲ ಕಡೆ ಓದ್ಕೊಳತ್ತಲ್ಲ ಅದು. ಈಗ ಯಾರೊಬ್ಬರು ನಾವು ವಾದ ಮಾಡ್ತಾ ಇರ್ತೀವಿ, ಸಡನ್ನಾಗಿ ನೀವು ನಮ್ಮ ಅಮ್ಮನ ವಿಚಾರಕ್ಕೆ ಬರ್ತೀರಾ, ಸ್ಟಾರ್ಟ್ ಮಾಡ್ತೀವಿ, ನಮ್ಮ ತಂದೆ ವಿಚಾರಕ್ಕೆ ಬರಬೇಡ ಅಂತೀನಿ. ಅಲ್ಲಿವರೆಗೂ ಸಭ್ಯತೆಯಲ್ಲಿ ಮಾತಾಡ್ತಾ ಇರ್ತೀವಿ. ಎಲ್ಲೋ ಒಂದು ಕಡೆ ಮಾತಾಡ್ತಾ ತಕ್ಷಣ ನಾವೊಂದು ಸ್ಟಾರ್ಟ್ ಆಗಿದೆ ಕುತೂಹಲ ಅಂತ. ನಿಮ್ಮ ತಂದೆ ತಾಯಿ ವಿಚಾರಕ್ಕೆ ಬರ್ತಲೇ ಇರ್ಬೋದು, ನಾನು ಬೇರೆ ಕಡೆ ಹೋಗ್ತೀನಿ. ಈಗ ಈ ವಾರ ಸ್ಟಾರ್ಟ್ ಆದಾಗ ಅಲ್ಲಿಬ್ಬರು ಕೂತಿರ್ತಾರೆ, ಅವ್ರು ನೋಡ್ತಾರೆ, ಅವ್ರು ಬರ್ತಾರೆ, ಅವರಿಬ್ಬರಿಗೇನೋ ಕಿತ್ಕೊಳ್ಳುತ್ತೆ. ಇದು ಎಲ್ಲಿಂದ ಎಲ್ಲಿಗೆ ಲಿಂಕ್ ಆಗಿ ಹೆಂಗೆ ಹೋಗುತ್ತೆ ನೋಡಿ. ಅದು ಅವಶ್ಯಕತೆನೇ ಇರಲಿಲ್ಲ ಕೆಲವೆಲ್ಲ. ಬಟ್ ಏನಾಗೋಗಿದೆ, ಪ್ರಾರಂಭ ಮಾಡಬೇಕಾದ್ರೇ ಶುರು ಹಚ್ಕೋಬೇಕಿತ್ತು. ಇದೊಂದು ಎ ಇದ್ದಂಗೆ. ಎ ಬರ್ಬೇಕಾದ್ರೆ ಕೆಲವರು ವಾರ್ನಿಂಗ್ ಕೊಟ್ಟರು, ಹುಷಾರು ಬೇಡ ಇದು ಅಂತ. ಈಗ ಎ ಇಸ್ ಟೇಕಿಂಗ್ ಓವರ್ ಎವ್ರಿಥಿಂಗ್. ಇಟ್ ಈಸ್ ಲೈಕ್ ದ್ಯಾಟ್. ನೋ ಟುಡೇ ಆಲ್ ವಿ ಕ್ಯಾನ್ ಡೂ